ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ಬಾಲಾಃ ಸುಪ್ರಭಾತಂ. ಸರ್ವೇಷಾಂ ಸಂಸ್ಕೃತ ಕಕ್ಷಾಂ ಸ್ವಾಗತಂ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಜಗದ್ಗುರು ಶಂಕರಾಚಾರ್ಯರ ಗುರು ಅಷ್ಟಕದ ಕೊನೆಯ 4 ಶ್ಲೋಕಗಳನ್ನು ಅಧ್ಯಯನ ಮಾಡೋಣ. ಇವತ್ತಿನ ಮೊದಲ ಶ್ಲೋಕ ಸರಿಯಾಗಿ ಗಮನಿಸಿ. ಯಶೋ ಮೇ ಗತಂ ದಿಕ್ಷು ದಾನ ಪ್ರತಾಪಾತ್ ಜಗದ್ವಸ್ತು ಸರ್ವಂ ಕರೆ ಯತ್ ಪ್ರಸಾದಾತ್ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಪುನಃ ನೋಡಿ. ಯಶೋ ಮೇ ಗತಂ ದಿಕ್ಷು ದಾನ ಪ್ರತಾಪಾತ್ ಯಶೋ ಮೇ ಗತಂ ದಿಕ್ಷು ದಾನ ಪ್ರತಾಪಾತ್ ಜಗದ್ವಸ್ತು ಸರ್ವಂ ಕರೆ ಯತ್ ಪ್ರಸಾದಾತ್ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ದಾನ ಪ್ರತಾಪಾತ್ ಮೇ ಯಶಃ ದಿಕ್ಷು ಗತಂ. ದಾನ ಪ್ರತಾಪಾತ್, ದಾನ ಧರ್ಮಾದಿ ಪ್ರಭಾವಾತ್, ದಾನ ಧರ್ಮಾದಿಗಳ ಪ್ರಭಾವದಿಂದ ನೀವು ದೊಡ್ಡ ದಾನಿ ಆಗಿರಬಹುದು. ಎಲ್ಲರಿಗೂ ದಾನವನ್ನು ಮಾಡ್ತಾ, ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ದಾನವನ್ನು ಮಾಡ್ತಾ, ಯೋಗ್ಯರಿಗೆ ದಾನವನ್ನು ಕೊಡ್ತಾ ಧರ್ಮಾಚರಣೆಯನ್ನು ನೀವು ಮಾಡ್ತಾ ಇರಬಹುದು. ಪ್ರತಾಪಾತ್, ಪರಾಕ್ರಮಿ. ದಾನ ಮಾಡುವ ಕ್ರಿಯೆಯಲ್ಲಿ ನೀವು ಶ್ರೇಷ್ಠರಾಗಿರಬಹುದು. ಅಂತಹ ಕ್ರಿಯೆಯಿಂದ ಮೇ ಯಶಃ ದಿಕ್ಷು ಗತಂ. ಮೇ ಯಶಃ, ಮೇ ನಾಮ ಮಮ. ಮೇ ಅಂತ ಹೇಳಿದರೆ ಮಮ, ನನ್ನ. ಯಶಃ, ಯಶೋ ಅಂತ ಇದೆ, ಓ ಇದ್ದಲ್ಲಿ ವಿಸರ್ಗ ಹಾಕಬೇಕು, ಆಗ ಯಶಃ. ಯಶಃ ಯಶಸಿ ಯಶಾಂಸಿ, ನಪುಂಸಕಲಿಂಗ ಪದ. ಮಮ ಕೀರ್ತಿ. ದಾನ ಮಾಡಿದರೆ ಎಲ್ಲರೂ ಅವನನ್ನು ಗುರುತಿಸ್ತಾರೆ, ಸ್ಮರಿಸ್ತಾರೆ. ಅಂತಹ ನೀವು ಶ್ರೇಷ್ಠ ದಾನಿಗಳಾಗಿದ್ದು ಆ ಕೆಲಸದಲ್ಲಿ ನೀವು ತೊಡಗಿಸಿಕೊಂಡಿದ್ದಾಗ ನನ್ನ ಕೀರ್ತಿ ನೀವು ಭಾವಿಸ್ಬೋದು. ಮೇ ಕೀರ್ತಿ, ಮೇ ಯಶಃ, ನನ್ನ ಕೀರ್ತಿ. ದಿಕ್ಷು ಗತಂ. ದಿಕ್, ದಿಶೌ, ದಿಶಃ ಅಂತ ಪದ. ಸಪ್ತಮಿ ವಿಭಕ್ತಿ ದಿಶಿ ದಿಶೋಹೋ ದಿಕ್ಷು. ಸಪ್ತಮಿ ವಿಭಕ್ತಿ ಬಹುವಚನ. ದಿಕ್ಕುಗಳಲ್ಲಿ, ದಿಶಾಯಾಂ ದಿಶಯೋಹೋ ದಿಶಾಸು ಅಂತೇಳಿ. ಅಂದರೆ 8 ದಿಕ್ಕುಗಳಲ್ಲಿ ಅಥವಾ 10 ದಿಕ್ಕುಗಳಲ್ಲಿಯೂ ಕೂಡ ನಿಮ್ಮ ಕೀರ್ತಿ ಗತಂ, ವ್ಯಾಪ್ತಂ, ಪೂರ್ವಾದಿ ದಿಗ್ವ್ಯಾಪ್ತಂ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನೈಋತ್ಯ, ಆಗ್ನೇಯ, ವಾಯುವ್ಯ, ಈಶಾನ್ಯ, 8 ದಿಕ್ಕುಗಳಲ್ಲಿಯೂ ಕೂಡ ನೀವು ದಾನ ಮಾಡುವ ಪ್ರತಾಪದಿಂದ, ಪರಾಕ್ರಮದಿಂದ, ಆ ಧರ್ಮದ ಆಚರಣೆಯಿಂದ ನೀವು ಪ್ರಸಿದ್ಧರಾಗಿರಬಹುದು. ಯಶಃ, ಎಲ್ಲ ಯಶಸ್ಸು ಎಲ್ಲ ಕಡೆ ಹರಡಿರಬಹುದು. ಮತ್ತು ಜಗದ್ವಸ್ತು ಸರ್ವಂ ಕರೆ ಯತ್ ಪ್ರಸಾದಾತ್. ಯತ್ ಪ್ರಸಾದಾತ್ ಜಗದ್ವಸ್ತು ಸರ್ವಂ ಕರೆ. ಯತ್ ಪ್ರಸಾದಾತ್, ಪಶ್ಯಂತು, ಯತ್ ಪ್ರಸಾದಾತ್, ಯಸ್ಯ ಗುರೋಃ ಪ್ರಭಾವಾತ್. ಪ್ರಸಾದ ಅಂತ ಹೇಳಿದರೆ ಅನುಗ್ರಹ. ಯಾವ ಗುರುವಿನ ಅನುಗ್ರಹದಿಂದ ಜಗದ್ವಸ್ತು ಸರ್ವಂ ಕರೆ. ಕರೆ, ಕರೆ, ಕರಯೋಃ ಕರೇಶು, ಸಪ್ತಮಿ ಭಕ್ತಿ. ಕರಃ ನಾಮ ಹಸ್ತಃ, ಕರೆ, ಸ್ವಹಸ್ತಗತಂ. ಯಾವ ಗುರುವಿನ ಅನುಗ್ರಹದಿಂದ, ಪ್ರಭಾವದಿಂದ, ಸ್ವಹಸ್ತಗತಂ, ನಿಮ್ಮ ಕೈಯಲ್ಲಿಯೇ, ಸ್ವಹಸ್ತೆ, ಜಗದ್ವಸ್ತು ಸರ್ವಂ, ಪ್ರಪಂಚೇ ವಿದ್ಯಮಾನಂ ಸಮಸ್ತಂ ವಸ್ತುಂ ಅಸ್ತಿ. ಜಗದ್ವಸ್ತು, ಪ್ರಪಂಚೆ, ಜಗತ್ತು ವಸ್ತು, ಜಗತಃ ವಸ್ತು, ಜಗತ್ತಿನಲ್ಲಿರುವ ಎಲ್ಲ ಸರ್ವಂ ವಸ್ತು, ಸಮಸ್ತವಾದ ವಸ್ತು ಯಾವ ಗುರುವಿನ ಅನುಗ್ರಹದಿಂದ ನಿಮ್ಮ ಕೈಗೆ ಸೇರ್ತಾ ಇದೆಯೋ ಅವೆಲ್ಲವನ್ನೂ ಕೊಂಡುಕೊಳ್ಳುವ ಸಾಮರ್ಥ್ಯ ನಿಮಗೆ ಬಂದಿರಬಹುದು. ಆದರೂ ಮನಃ ಗುರೋಃ ಅಂಘ್ರಿ ಪದ್ಮೆ ನಾ ಲಗ್ನಂ ಚೇತ್ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಇಷ್ಟೆಲ್ಲ ಜಗತ್ತನ್ನೇ ಕೊಂಡುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಇದ್ದರೂ ಕೂಡ ನಿಮಗೆ ಗುರೋಃ ಅಂಘ್ರಿ ಪದ್ಮೆ, ಗುರುವಿನ ಪದಕಮಲಗಳಲ್ಲಿ ಮನಃ ನಾ ಲಗ್ನಂ ಚೇತ್, ನಿಮಗೆ ಮನಸ್ಸೇ ಇಲ್ಲ, ಭಯವೇ ಇಲ್ಲ, ಪ್ರೀತಿಯೇ ಇಲ್ಲ, ಸ್ಮರಣೆಯೇ ಇಲ್ಲ ಗುರುವಿನದ್ದು ಅಂತ ಆದರೆ ತತಃ ಕಿಂ, ಮತ್ತಿನ್ನೇನು, ತತಃ ಕಿಂ, ಮತ್ತಿನ್ನೇನು ಅಂತ ಹೇಳಿ ಕೇಳ್ತಾರೆ. ಅರ್ಥಾತ್ ಸರ್ವಃ ಅಪಿ ವ್ಯರ್ಥ, ಎಲ್ಲವೂ ವ್ಯರ್ಥ. ನೀವು ಶ್ರೇಷ್ಠರಾಗಿರ್ಬೋದು, ನೀವು ದಾನ ಧರ್ಮಗಳನ್ನು ಮಾಡಿದ್ರೂ ನಿಮ್ಮ ಕೀರ್ತಿ ಇಡೀ ಜಗತ್ತಿನಲ್ಲಿ ದಿಕ್ಷು 8 ದಿಕ್ಕುಗಳಲ್ಲಿ ಹರಡಿರಬಹುದು. ಅಥವಾ ಯಸ್ಯ ಪ್ರಸಾದಾತ್, ಯಾವ ಗುರುವಿನ ಅನುಗ್ರಹದಿಂದ ನೀವು
ಜಗದ್ವಸ್ತು ಸರ್ವಂ, ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ನಿಮ್ಮ ಕೈಯಲ್ಲೇ ಇದೆ. ಎಲ್ಲವನ್ನೂ ಕೊಳ್ಳುವ ಸಾಮರ್ಥ್ಯ ನಿಮಗೆ ಇದ್ದರೂ ಕೂಡ ಅದಕ್ಕೆ ಕಾರಣನಾದಂತಹ ಗುರುವಿನ ಪದಕಮಲಗಳಲ್ಲಿ ನಿಮಗೆ ಭಕ್ತಿ ಇಲ್ಲದೆ ಹೋದರೆ, ಗುರುವಿನ ಸ್ಮರಣೆಯನ್ನು ನೀವು ಮಾಡದೇ ಹೋದರೆ ಎಲ್ಲವೂ ವ್ಯರ್ಥ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ. ನೋಡಿ ತಾತ್ಪರ್ಯಾರ್ಥ: ದಾನದಿಂದ ದಶದಿಕ್ಕುಗಳಲ್ಲಿಯೂ, 8 ದಿಕ್ಕು ಮತ್ತು ಮೇಲೆ ಮತ್ತು ಕೆಳಗೆ ಒಟ್ಟು 10 ದಿಕ್ಕು, ದಶದಿಕ್ಕುಗಳಲ್ಲಿಯೂ ಕೀರ್ತಿ ಹಬ್ಬಿದೆ, ನಿಮ್ಮ ಕೀರ್ತಿ ಹರಡಿದೆ. ಯಾವ ಗುರುವಿನ ಅನುಗ್ರಹದಿಂದ ಜಗತ್ತಿನ ಎಲ್ಲ ವಸ್ತುಗಳು ತನ್ನ ಕೈಯಲ್ಲಿಯೇ ಇದೆ. ಆದರೆ ಗುರುವಿನ ಚರಣ ಕಮಲಗಳಲ್ಲಿ ಮನಸ್ಸು ನಿಲ್ಲದೆ ಹೋದರೆ ಏನು ಫಲ, ಅರ್ಥಾತ್ ಎಲ್ಲವೂ ವ್ಯರ್ಥ. ಇದು ತಾತ್ಪರ್ಯ. ಮುಂದಿನ ಶ್ಲೋಕ ನೋಡಿ. ನ ಭೋಗೆ ನ ಯೋಗೆ ನ ವಾಜಿರಾಜೌ ನ ಕಾಂತಾಮುಖೇನೈವ ವಿತ್ತೇಷು ಚಿತ್ತಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ನ ಭೋಗೆ ನ ಯೋಗೆ ನ ವಾಜಿರಾಜೌ ನ ಕಾಂತಾಮುಖೇ ನೈವ ವಿತ್ತೇಷು ಚಿತ್ತಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ನೋಡಿ, ಚಿತ್ತಂ ಮನಸ್ಸು, ನಿಮ್ಮ ಮನಸ್ಸು, ನ ಭೋಗೆ, ಭೋಗೆ ನ ಲೌಕಿಕ ಸುಖೇ ನಾಸ್ತಿ. ನಿಮ್ಮ ಮನಸ್ಸು, ನಿಮ್ಮ ಯೋಚನೆ ಭೋಗೆ ನ ಭೋಗವನ್ನು ಪಡೆಯುವ ವಿಷಯದಲ್ಲಿ ಇಲ್ಲದೇ ಇರಬಹುದು, ಅಥವಾ ಲೌಕಿಕ ಸುಖವನ್ನು ಅನುಭವಿಸಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸದೇ ಇರಬಹುದು. ಭೋಗೆ ನ ಭೋಗದಲ್ಲಿ, ಭೋಗಿಸುವಂತಹ ಸುಖವನ್ನು ಅನುಭವಿಸುವ ವಿಷಯದಲ್ಲಿ ನ ಇಲ್ಲದೇ ಇರಬಹುದು. ಏನು? ಚಿತ್ತಂ. ಚಿತ್ತಂ ನಾಮ ನಪುಂಸಕಲಿಂಗ ಶಬ್ದ ಮನಃ ಅಂತ ಅರ್ಥ. ಮನಃ ಮನಸಿ ಮನಾಂಸಿ, ಚಿತ್ತಂ ಚಿತ್ತೇ ಚಿತ್ತಾನಿ. ಚಿತ್ತಂ ಹೇಳಿದರೆ ಮನಸ್ಸು, ನೆನಪಿಟ್ಟುಕೊಳ್ಳಿ. ನಿಮ್ಮ ಮನಸ್ಸು ಭೋಗದಲ್ಲಿ ಇಲ್ಲ, ಭೋಗಿಸುವ ವಿಷಯದಲ್ಲಿ ನಿಮಗೆ ಮನಸ್ಸಿಲ್ಲ. ನ ಯೋಗೆ, ಯೋಗೆ ನ ಯೋಗಾಭ್ಯಾಸಾದಿ ವಿಷಯೇಷು ನಾಸ್ತಿ. ಯೋಗಾಭ್ಯಾಸವನ್ನು ಮಾಡಿ ದೇಹವನ್ನು ದಂಡಿಸಿ ಮೋಕ್ಷವನ್ನು ಪಡೆಯುವಂತಹ ಒಂದು ಸಾಧನವಾಗಿರ್ತದೆ ಈ ಯೋಗ, ಅಷ್ಟಾಂಗ ಯೋಗಗಳು. ಯೋಗವನ್ನು ಮಾಡಿ ದೇಹದ ಆರೋಗ್ಯವನ್ನು ರಕ್ಷಣೆ ಮಾಡುವ ವಿಷಯದಲ್ಲಿಯೂ ನಿಮಗೆ ಆಸಕ್ತಿ ಇಲ್ಲ, ಅಥವಾ ಯೋಗದ ಮೂಲಕ ಇಂದ್ರಿಯ ನಿಗ್ರಹವನ್ನು ಮಾಡುವ ಆಸಕ್ತಿಯೂ ನಿಮಗೆ ಇಲ್ಲ. ನ ಯೋಗಿ, ಯೋಗಾಭ್ಯಾಸದ ಮೊದಲಾದ ವಿಷಯಗಳಲ್ಲಿ ಚಿತ್ತಂ ನ ನಿಮಗೆ ಮನಸ್ಸು ಇಲ್ಲ. ಯೋಗಾಭ್ಯಾಸದಿಂದ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯವನ್ನು ಕಾಪಾಡುವ ವಿಷಯದಲ್ಲಿಯೂ ನಿಮಗೆ ಆಸಕ್ತಿ ಇಲ್ಲದೇ ಇರಬಹುದು. ಇನ್ನು ನ ವಾಜಿರಾಜೌ, ಅಥವಾ ವಾ ನಾಮ ಅಥವಾ, ವಾ ಅಂತ ಹೇಳಿದರೆ ಅಥವಾ, ವಾಜಿರಾಜೌ ಶ್ರೇಷ್ಠ ತುರಕಾದಿ ಪಶು ವ್ಯವಹಾರಾದಿಷು ಚಿತ್ತಂ ನಾಸ್ತಿ. ವಾಜಿ ಅಂತ ಹೇಳಿದರೆ ಕುದುರೆ, ಕುದುರೆ ವ್ಯಾಪಾರದಲ್ಲಿಯೂ ಕೂಡ ನಿಮಗೆ ಮನಸ್ಸಿಲ್ಲ. ಜೀವನಕ್ಕೆ ಏನಾದರೂ ಒಂದು ಸಂಪಾದನೆಯನ್ನು ಮಾಡಬೇಕು, ಕೆಲವರು ಕುದುರೆ ವ್ಯಾಪಾರಗಳನ್ನು ಮಾಡ್ತಾರೆ. ವಾಜಿ, ಕುದುರೆಯನ್ನು ಸಾಕಿ ಅದಕ್ಕೆ ಬೇಕಾದ ಪೌಷ್ಟಿಕ ಆಹಾರಗಳನ್ನು ಕೊಟ್ಟು ಅದನ್ನು ಸಾಕಿ ದಷ್ಟಪುಷ್ಟವಾಗಿ ಬೆಳೆದು ನಂತರ ಅದನ್ನು ರಾಜರಿಗೆ ಮಾರುವಂಥದ್ದು. ಆಗ ಬೇಕಾದಷ್ಟು ಕೈ ತುಂಬ ಚಿನ್ನದ ನಾಣ್ಯಗಳು, ಹಣಗಳು ಸಿಗ್ತವೆ. ಅಂತಹ ವಾಜಿ, ಕುದುರೆ ವ್ಯಾಪಾರ ಮಾಡುವ ವಿಷಯದಲ್ಲಿಯೂ ಆಸಕ್ತಿ ಇಲ್ಲ. ರಾಜೌ, ರಾಜನಾಗಬೇಕು, ರಾಜನ ಹಾಗೆ ಮೆರಿಬೇಕು ಎನ್ನುವಂತಹ ಆಸಕ್ತಿಯೂ ಇಲ್ಲ. ವಾಜಿ ರಾಜೌ, ರಾಜ ರಾಜೌ, ಇಲ್ಲಿ ದ್ವಿವಚನ ಇದೆ. ವಾಜಿ ಮತ್ತು ರಾಜ ಎರಡು ಪದಗಳಿದೆ, ಹಾಗಾಗಿ ಇಲ್ಲಿ ದ್ವಿವಚನ ಇದೆ. ಕುದುರೆ ವ್ಯಾಪಾರದಲ್ಲಿಯೂ ಮತ್ತು ರಾಜನಾಗಬೇಕು, ನಾಯಕನಾಗಬೇಕು ಎನ್ನುವ ವಿಷಯದಲ್ಲಿಯೂ ಚಿತ್ತಂನ ನಿಮಗೆ ಮನಸ್ಸು ಇಲ್ಲದೆ ಹೋಗಬಹುದು. ನ ಕಾಂತಾಮುಖೆ, ಮದುವೆ ಆಗಿರ್ತೀರ, ಒಳ್ಳೆಯ ಗುಣದ ಪತ್ನಿ ಇರ್ತಾಳೆ, ಆದರೆ ಕಾಂತಾಮುಖೇ ಚಿತ್ತಂ ನ ಜಾಯಾಮುಖಾನ್ವೇಷಣೆ ಅಪಿ ಆಸಕ್ತಿ ನಾಸ್ತಿ. ಹೆಂಡತಿಯ ಮುಖವನ್ನು ನೋಡಬೇಕು ಅಂತ ಕೂಡ ನಿಮಗೆ ಆಸಕ್ತಿ ಇಲ್ಲದೆ ಹೋಗಬಹುದು. ಕಾಂತಾಮುಖೆ, ಹೆಂಡತಿಯ ಮುಖದಲ್ಲಿ, ಹೆಂಡತಿಯ ಜೊತೆಗೆ ಇರಬೇಕು ಎನ್ನುವ ಆಸಕ್ತಿಯೂ ಇಲ್ಲ. ವಿತ್ತೇಷು ನೈವ, ಇನ್ನು ವಿತ್ತೇ ವಿತ್ತಯೋ ವಿತ್ತೇಷು ಸಪ್ತಮೇ ವಿಭಕ್ತಿ. ವಿತ್ತಂ ಹಣ, ಐಶ್ವರ್ಯಾದಿ ವಿಷಯೇಷು ಅಪಿ ಚಿತ್ತಂ ನಾಸ್ತಿ. ಐಶ್ವರ್ಯ, ಸಂಪತ್ತು ಗಳಿಸಬೇಕು, ಸಂಪತ್ತನ್ನು ಪಡಿಬೇಕು, ಕನಕಾದಿಗಳನ್ನು ಸಂಪಾದಿಸಬೇಕು ಎನ್ನುವ ವಿಷಯದಲ್ಲಿಯೂ ನಿಮಗೆ ಮನಸ್ಸು
ಇಲ್ಲದೆ ಹೋಗಬಹುದು. ಅಂದರೆ ಸಂಪೂರ್ಣವಾಗಿ ನೀವು ವೈರಾಗಿಗಳಾಗ್ಬೋದು, ವಿರಾಗಿಗಳಾಗ್ಬೋದು, ಮೋಹರಹಿತರಾಗಿರ್ಬೋದು. ಸಂಸಾರ ಸುಖಗಳಲ್ಲಿಯೂ ನಿಮಗೆ ಆಸಕ್ತಿ ಇಲ್ಲ, ದೇಹದ ರಕ್ಷಣೆ ಮಾಡುವ ವಿಷಯದಲ್ಲಿಯೂ ಆಸಕ್ತಿ ಇಲ್ಲ, ವ್ಯಾಪಾರದಲ್ಲಿಯೂ ಆಸಕ್ತಿ ಇಲ್ಲ, ಹೆಂಡತಿಯ ಮೇಲೆಯೂ ನಿಮಗೆ ಆಸಕ್ತಿ ಇಲ್ಲ, ಸಂಪತ್ತಿನಲ್ಲಿಯೂ ಆಸಕ್ತಿ ಇಲ್ಲ. ಇಂತಹ ಸ್ಥಿತಿಯಲ್ಲಿದ್ದರೂ ಕೂಡ ನೀವು ಗುರೋರಂಗ್ರಿ ಪದ್ಮೆ ಮನಃ ನಾ ಲಗ್ನಂ ಚೇತ್, ಗುರುವಿನ ಪಾದ ಕಮಲಗಳಲ್ಲಿ ನಿಮಗೆ ಮನಸ್ಸು ಇಲ್ಲದೆ ಹೋದರೆ ತತಕ್ಕಿಂ ಮತ್ತಿನ್ನೇನು, ಎಲ್ಲವೂ ವ್ಯರ್ಥ. ನ ಭೋಗೆ ನ ಯೋಗೆ ನ ವಾಜಿರಾಜೌ. ಇದರ ತಾತ್ಪರ್ಯವನ್ನು ನೋಡಿ. ಯೋಗದಲ್ಲಿ ನಿಮಗೆ ಮನಸ್ಸಿಲ್ಲ, ಭೋಗದಲ್ಲಿಯೂ ನಿಮಗೆ ಮನಸ್ಸಿಲ್ಲ, ಅಶ್ವದ ಮೇಲೆಯೂ ಮನಸ್ಸಿಲ್ಲ, ಅಂದರೆ ಕುದುರೆ ವ್ಯಾಪಾರದ ಮೇಲೆಯೂ, ರಾಜನಾಗುವ ಮನಸ್ಸಿಲ್ಲ, ಒಬ್ಬ ನಾಯಕನಾಗಬೇಕು ಎನ್ನುವ ಮನಸ್ಸು ಇಲ್ಲ, ಪತ್ನಿಯ ಸಹವಾಸಕ್ಕೂ ಮನಸ್ಸಿಲ್ಲ, ಜೊತೆಗಾರ್ತಿಯಾಗಿರುವಂಥ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕಿರುವಂಥ ಆ ಪತ್ನಿಯೂ ನಿಮಗೆ ಬೇಡ ಅಂತಾದರು. ಸಂಪತ್ತಿನಲ್ಲಿಯೂ ನವಿತ್ತೇಶು, ಸಂಪತ್ತಿನಲ್ಲಿಯೂ ನಿಮಗೆ ಮನಸ್ಸಿಲ್ಲ. ಹೀಗಿದ್ದರೂ ಗುರುವಿನ ಪಾದಕಮಲಗಳಲ್ಲಿ ಮನಸ್ಸು ಇಲ್ಲದೆ ಹೋದರೆ ಏನು ಫಲ? ಇಂತಹ ಸಂದರ್ಭದಲ್ಲಿಯೂ ಸೂಕ್ತ ಮಾರ್ಗದರ್ಶನ ಮಾಡುವವ ಒಬ್ಬ ಗುರು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿಯೂ, ನಿಮ್ಮ ಕಷ್ಟದ ಸಂದರ್ಭದಲ್ಲಿಯೂ ನೀವು ವಿರಾಗಿ ಮೋಹವನ್ನು ತ್ಯಜಿಸಿದ್ರೂ ಕೂಡ ಆ ಗುರುವಿನ ನೀವು ಸ್ಮರಣೆ ಮಾಡಿದರೆ ಖಂಡಿತ ಆ ಗುರು ನಿಮಗೆ ಆಶೀರ್ವಾದವನ್ನು ಮಾಡ್ತಾನೆ, ನಿಮಗೆ ಅನುಗ್ರಹವನ್ನು ಮಾಡ್ತಾನೆ, ದಾರಿಯನ್ನು ತೋರಿಸ್ತಾನೆ. ಹಾಗಾಗಿ ಗುರುವನ್ನು ಸದಾಕಾಲ ನಾವು ಸ್ಮರಿಸುತ್ತಿರಬೇಕು ಎನ್ನುವುದು ಅರ್ಥ. ಮುಂದೆ ನೋಡಿ. ಅರಣ್ಯೇನ ವಾ ಸ್ವಸ್ಯ ಗೇಹೇನ ಕಾರ್ಯೇ ನ ದೇಹೇ ಮನೋವರ್ತತೆ ಮೇ ತ್ವನರ್ಘ್ಯೇ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತಥಕ್ಕಿಂ 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 ತಥಕ್ಕಿಂ. ಮತ್ತೊಮ್ಮೆ ನೋಡಿ. ಅರಣ್ಯೇ ನವ ಸ್ವಸ್ಯ ಗೇಹೇನ ಕಾರ್ಯೇ ನ ದೇಹೇ ಮನೋವರ್ತತೆ ಮೇ ತ್ವನರ್ಘ್ಯೇ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತಥಕ್ಕಿಂ 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 ತಥಕ್ಕಿಂ. ನೋಡಿ. ಮೇ ಮನಃ ಅರಣ್ಯೇ ನ. ನೋಡಿ, ಮೇ ಮನಃ, ಮೇ ಅಂತ ಹೇಳಿದ್ರೆ ಮಮ ನನ್ನ, ಮನಃ ನಾಮ ಚಿತ್ತಂ ನಮ್ಮ ಮನಸ್ಸು, ನನ್ನ ಮನಸ್ಸು, ಅರಣ್ಯೇ ನ ವನಾದಿ ವಿಷಯೇಷು ನಾಸ್ತಿ. ವಾನಪ್ರಸ್ಥ ಆಶ್ರಮವನ್ನು ಸ್ವೀಕಾರ ಮಾಡಿ ವನದಲ್ಲಿದ್ದುಕೊಂಡು ಭಗವಂತನ ಸಂಕೀರ್ತನೆ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಪುಣ್ಯ ಸಂಪಾದನೆ ಮಾಡುವಂತಹ ಒಂದು ಸಮಯ ಅದು ವಾನಪ್ರಸ್ಥಾಶ್ರಮ ಅಂತ ಕರಿತೇವೆ. ಅಂತಹ ವಾನಪ್ರಸ್ಥಾಶ್ರಮವನ್ನು ಕಾಡಿನಲ್ಲಿಯೇ ಕಳಿಬೇಕು ಪುಣ್ಯ ಸಂಪಾದಿಸಲಿಕ್ಕೋಸ್ಕರ. ಅಂತಹ ಅರಣ್ಯದಲ್ಲಿ ನಮಗೆ ಇರಬೇಕು ಅಂತ ಹೇಳಿ ಮನಸ್ಸು ಇಲ್ಲದೇ ಇರಬಹುದು. ಅರ್ಥಾತ್ ಮೇ ಮನಃ ಅರಣ್ಯೇ ನ, ನಮ್ಮ ಮನಸ್ಸು ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೂ ನಮಗೆ ಮನಸ್ಸಿಲ್ಲ, ಅಂದರೆ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೂ ನಮಗೆ ಮನಸ್ಸಿಲ್ಲದೆ ಇರಬಹುದು. ಇನ್ನು ಸ್ವಸ್ಯ ಗೇಹೆ ನ ಕಾರ್ಯೇ, ಸ್ವಸ್ಯ ಗೇಹೆ, ಇನ್ನು ಸ್ವಸ್ಯ ಸ್ವೀಯ ಗೃಹೆ, ಗೇಹೆ ನಾಮ ಗೃಹೆ ಅಂತ ಅರ್ಥ. ಗೇಹ ಅಂತ ಹೇಳಿದ್ರೆ ಇಲ್ಲಿ ಗೃಹಂ ಅಂತ ಅರ್ಥ. ಸ್ವಸ್ಯ ಗೇಹೆ ಸ್ವೀಯ ಗೃಹೇ ನಾಸ್ತಿ, ನಿಮ್ಮ ಮನೆಯಲ್ಲಿ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಪುಣ್ಯವನ್ನು ಸಂಪಾದನೆ ಮಾಡುವ ಹೇಳಿದರೆ ಅದರಲ್ಲಿಯೂ ನಿಮಗೆ ಆಸಕ್ತಿ ಇಲ್ಲದೇ ಇರಬಹುದು, ನಿಮಗೆ ಮನಸ್ಸು ಇಲ್ಲದೇ ಇರಬಹುದು. ಸ್ವಸ್ಯ ಗೇಹೆ, ಸ್ವಸ್ಯ ಹೇಳಿದರೆ ಸ್ವಸ್ಯ ಸ್ವಯೋ ತನ್ನ ಎನ್ನುವಂಥ ಅರ್ಥ. ಗೇಹೆ ಅಂತ ಹೇಳಿದರೆ ಗೃಹೆ, ನಿಮ್ಮ ಮನೆಯಲ್ಲಿಯೂ ಇರಬೇಕು, ಸಂಸಾರದೊಟ್ಟಿಗೆ ದಿವಸವನ್ನು ಕಳೆಯುವ ಪುಣ್ಯ ಸಂಪಾದನೆ ಮಾಡುವ ಎನ್ನುವ ಆಸಕ್ತಿಯು ಮನಸ್ಸು ನಿಮಗಿಲ್ಲದೇ ಇರಬಹುದು. ಸ್ವಸ್ಯ ಗೇಹೆ ನ. ಹಾಗೆ ನ ಕಾರ್ಯೇ ಕರ್ಮಸು ನಾಸ್ತಿ, ಕಾರ್ಯೇ ಕಾರ್ಯಯೋ ಕಾರ್ಯೇಶು, ಕಾರ್ಯಂ ನಪುಂಸಕಲಿಂಗ ಪದ, ಕಾರ್ಯಂ ಕಾರ್ಯೇ ಕಾರ್ಯಾಣಿ, ನ ಕಾರ್ಯ ಯಾವ ಒಳ್ಳೆಯ ಕೆಲಸ ಅದರಲ್ಲಿಯೂ ನಿಮಗೆ ಮನಸ್ಸು, ಮೇ ಮನಃ ನಾಸ್ತಿ, ನನಗೆ ಮನಸ್ಸಿಲ್ಲ, ಆ ಸ್ಥಿತಿಯನ್ನು ನೀವು ಹೊಂದಿರಬಹುದು. ಕಾರ್ಯೇ ಅಂತ ಹೇಳಿದರೆ ಸಪ್ತಮಿ ವಿಭಕ್ತಿ, ಕಾರ್ಯದಲ್ಲಿ ಕೆಲಸಗಳಲ್ಲಿ. ಕರ್ಮಸು ನಾಸ್ತಿ, ಯಾವ ಕೆಲಸ ಮಾಡಲಿಕ್ಕೂ ನಿಮಗೆ ಮನಸ್ಸಿಲ್ಲ. ಅರಣ್ಯವಾಸವನ್ನು ಮಾಡಿ ಪುಣ್ಯ ಸಂಪಾದನೆಗೂ ನಿಮಗೆ ಮನಸ್ಸಿಲ್ಲದೆ ಇರಬಹುದು. ಸ್ವಸ್ಯಗೇಹೆ ಮನೆಯಲ್ಲಿ ಇದ್ದುಕೊಂಡು ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಪುಣ್ಯ ಸಂಪಾದನೆ ಮಾಡಲಿಕ್ಕೂ ನಿಮಗೆ ಮನಸ್ಸಿಲ್ಲದೆ ಇರಬಹುದು. ಸಂಸಾರ ಸುಖವನ್ನು ಅನುಭವಿಸಲಿಕ್ಕೂ ನಿಮಗೆ ಮನಸ್ಸು ಇಲ್ಲದೆ ಹೋಗಬಹುದು. ನಕಾರಿ ಯಾವ ಕೆಲಸದಲ್ಲಿಯೂ ನಿಮಗೆ ಮನಸ್ಸು ಇಲ್ಲದೆ ಹೋಗಬಹುದು. ನ ದೇಹೆ ತ್ವನರ್ಘ್ಯೇ ನ ದೇಹೆ. ನೋಡಿ, ತು ಪ್ಲಸ್ ಅನರ್ಘ್ಯೆ ತ್ವನರ್ಘ್ಯೆ, ಎಣ್ ಅಂತ ಸಂಧಿ ಆಗ್ತದೆ ಇಲ್ಲಿ, ಎಣ್ ಸಂಧಿ. ತು
ಪ್ಲಸ್ ಅನರ್ಘ್ಯೆ. ತು ಇಲ್ಲಿ ಏನು ಅರ್ಥ ಇಲ್ಲ ಇದಕ್ಕೆ. ತು ಅನರ್ಘ್ಯೇ ದೇಹೆ. ಅನರ್ಘ್ಯ ಅಂತ ಹೇಳಿದರೆ ನಾ ಅನರ್ಘ್ಯ, ಬೆಲೆ ಬಾಳುವಂಥ, ಅಮೂಲ್ಯಂ ಇತಿ ಅರ್ಥ. ಅಮೂಲ್ಯವಾದ ದೇಹೇ ನಾ, ಉತ್ತಮವಾದ ಶರೀರದಲ್ಲಿಯೂ, ದೇಹದಲ್ಲಿಯೂ, ಶರೀರೇ ಅಪಿ ಮನಃ ನಾ, ನಿಮಗೆ ಮನಸ್ಸು ಇಲ್ಲದೆ ಹೋಗಬಹುದು. ಈ ಶರೀರ, ಈ ದೇಹ, ಈ ಜನ್ಮದಲ್ಲಿ ನಾವು ಮಾನವನಾಗಿ ಹುಟ್ಟಿದ್ದೇವೆ, ದೇಹಧಾರಿಯಾಗಿ ಹುಟ್ಟಿದ್ದೇವೆ ಅಂತ ಹೇಳಿದರೆ, ಮಾನವ ದೇಹಧಾರಿಯಾಗಿ ಹುಟ್ಟಿದರೆ ಅದು ಪೂರ್ವ ಜನ್ಮದ ಏನೋ ಸುಕೃತದ ಫಲ, ಒಳ್ಳೆಯ ಕೆಲಸದ ಫಲ ಆಗಿರ್ತದೆ. ಅಂತಹ ಅನರ್ಘ್ಯವಾದಂತಹ ಅಮೂಲ್ಯವಾದಂತಹ ದೇಹವನ್ನು ನಾವು ಹೊಂದಿದ್ರೂ ಕೂಡ ನಾವು ಮನಃ, ನಮಗೆ ಮನಸ್ಸು ಇಲ್ಲದೆ ಹೋದರೆ, ಈ ದೇಹದಲ್ಲಿ ನಮಗೆ ಕಾಳಜಿ ಇಲ್ಲದೆ ಹೋದರೆ, ಈ ದೇಹದ ರಕ್ಷಣೆಯಲ್ಲೇ ನಮಗೆ ಆಸಕ್ತಿ ಇಲ್ಲದೆ ಹೋದರೆ, ತಥಾಪಿ ಮನಃ ಗುರೋಹೋ ಅಂಗ್ರಿ ಪದ್ಮೇ ನಾಲಗ್ನಂ, ಇಂತಹ ಸ್ಥಿತಿಯಲ್ಲಿದ್ದುಕೊಂಡು ನಾವು ಸದ್ಗುರುವಿನ ಚರಣ ಕಮಲಗಳಲ್ಲಿ, ಗುರುವಿನ ಅಂಗ್ರಿ ಕಮಲಗಳಲ್ಲಿ, ಕಾಲುಗಳಲ್ಲಿ, ಕಮಲದಂತಿರುವ ಕಾಲುಗಳಲ್ಲಿ ನಾಲಗ್ನಂ, ಮನಸ್ಸು ನಿಲ್ಲದೆ ಹೋದರೆ, ಭಕ್ತಿ ಇಲ್ಲದೆ ಹೋದರೆ, ಸ್ಮರಣೆ ಇಲ್ಲದೆ ಹೋದರೆ ಗುರುವಿನದ್ದು, ತತಕಿಂ ತತಕಿಂ, ಮತ್ತಿನ್ನೇನು, ಸರ್ವ ಅಪಿ ವ್ಯರ್ಥ, ಎಲ್ಲವೂ ವ್ಯರ್ಥ ಆಗುತ್ತದೆ. ಅರ್ಥ ಆಯ್ತಲ್ವಾ? ಮನಃ ಮೇ ಮನಃ, ನನ್ನ ಮನಸ್ಸು, ಅರಣ್ಯೇ ನಾ, ಅರಣ್ಯಗಳಲ್ಲಿಯೂ ಇಲ್ಲ, ಅಂದರೆ ವಾನಪ್ರಸ್ಥಾಶ್ರಮದಲ್ಲೂ ನಮಗೆ ಮನಸ್ಸಿಲ್ಲ. ಸ್ವಸ್ಯ ಗೇಹೇ ನಾ, ಗೃಹಸ್ಥಾಶ್ರಮದಲ್ಲಿಯೂ ನಮಗೆ ಮನಸ್ಸು ಇಲ್ಲದೆ ಹೋಗಬಹುದು. ನ ಕಾರ್ಯೇ, ಯಾವ ಕೆಲಸದಲ್ಲಿಯೂ ನಮಗೆ ಮನಸ್ಸು ಇಲ್ಲದೆ ಹೋಗಬಹುದು. ಅನರ್ಘ್ಯೇ ದೇಹೇನ, ಅಮೂಲ್ಯವಾದ ಈ ದೇಹದ ರಕ್ಷಣೆ ಮಾಡುವ ವಿಷಯದಲ್ಲಿಯೂ ನಮಗೆ ಮನಸ್ಸು ನಿಲ್ಲದೆ ಹೋಗಬಹುದು. ಅರ್ಥಾತ್ ಈ ಪರಿಸ್ಥಿತಿಯಲ್ಲಿ ನಮಗೆ ಗುರುವಿನ ಅನುಗ್ರಹ ಬೇಕು, ಗುರುವಿನ ಸರಿಯಾದ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಆದರೆ ನೀವು ಗುರುವನ್ನು ಈ ಸಂದರ್ಭದಲ್ಲಿಯೂ ನೀವು ಸ್ಮರಿಸದೆ ಹೋದರೆ ಎಲ್ಲವೂ ವ್ಯರ್ಥ, ನಿಮ್ಮ ಜೀವನವೇ ವ್ಯರ್ಥ ಆಗ್ತದೆ ಎಂಬುದಾಗಿ ಶಂಕರಾಚಾರ್ಯರು ಹೇಳ್ತಾರೆ. ನೋಡಿ, ಅರಣ್ಯದಲ್ಲಿ ಮನಸ್ಸಿಲ್ಲ, ಮನೆಯಲ್ಲಿ ಮನಸ್ಸಿಲ್ಲ, ಕಾರ್ಯದಲ್ಲಿ ಮನಸ್ಸಿಲ್ಲ, ದೇಹದ ಮೇಲೆ ಮನಸ್ಸಿಲ್ಲ, ಅರ್ಥಾತ್ ದೇಹದ ರಕ್ಷಣೆಯ ವಿಷಯದಲ್ಲಿಯೂ ನಿಮಗೆ ಮನಸ್ಸು ಇಲ್ಲದಿರಬಹುದು. ಸಂಪತ್ತಿನ ಮೇಲೂ ಮನಸ್ಸಿಲ್ಲ, ಸಂಪತ್ತಿನಲ್ಲಿಯೂ ಮನಸ್ಸು ಇಲ್ಲದೆ ಹೋಗಬಹುದು. ಹೀಗಿದ್ದರೂ ಗುರುವಿನ ಪಾದಕಮಲಗಳಲ್ಲಿ ಮನಸ್ಸು ಇಲ್ಲದೆ ಹೋದರೆ ಏನು ಫಲ, ಅರ್ಥಾತ್ ಎಲ್ಲವೂ ವ್ಯರ್ಥ ಎಂಬುದಾಗಿ ಶಂಕರಾಚಾರ್ಯರು ಹೇಳ್ತಾರೆ. ಇದೀಗ ಕೊನೆಯ ಶ್ಲೋಕ, ಇದು ಫಲ. ಈ ಗುರು ಅಷ್ಟಕ 8 ಶ್ಲೋಕಗಳನ್ನು ನಾವು ಪ್ರತಿನಿತ್ಯ ಪಠಿಸಿದರೆ ನಮಗೆ ಏನು ಫಲ ಸಿಗ್ತದೆ, ಅದರ ಫಲ ಏನು ಎಂಬುದನ್ನು ಶಂಕರಾಚಾರ್ಯರು ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ. 9ನೆಯ ಶ್ಲೋಕ. ಗುರೋರಷ್ಟಕಂ ಯಃ ಪಠೇತ್ ಪುಣ್ಯದೇಹಿ ಯತಿರ್ ಭೂಪತಿರ್ ಬ್ರಹ್ಮಚಾರಿ ಚ ಗೇಹಿ ಲಭೇದ್ವಾಂಛಿತಾರ್ಥಂ ಪದಂ ಬ್ರಹ್ಮ ಸಂಜ್ಞಂ ಗುರೋರುಕ್ತವಾಕ್ಯೇ ಮನೋ ಯಸ್ಯ ಲಗ್ನಂ. ಗುರೋರಷ್ಟಕಂ ಯಃ ಪಠೇತ್ ಪುಣ್ಯದೇಹಿ ಯತಿಃ ಭೂಪತಿಃ ಬ್ರಹ್ಮಚಾರಿ ಚ ಗೇಹಿ ಯತಿರ್ಭೂಪತಿರ್ಬ್ರಹ್ಮಚಾರಿ ಚ ಗೇಹಿ ಲಭೇದ್ವಾಂಛಿತಾರ್ಥಂ ಪದಂ ಬ್ರಹ್ಮ ಸಂಜ್ಞಂ ಗುರೋರುಕ್ತವಾಕ್ಯೇ ಮನೋ ಯಸ್ಯ ಲಗ್ನಂ. ನೋಡಿ, ಏನು ಅದರ ಫಲ ಗುರು ಅಷ್ಟಕವನ್ನು ಪ್ರತಿನಿತ್ಯ ಪಠಿಸಿದರೆ. ನೋಡಿ, ಯಹ ಪುಣ್ಯದೇಹಿ, ಯಹ ಪುಣ್ಯದೇಹಿ, ಯಹ ಪಠೇತ್ ಪುಣ್ಯದೇಹಿ. ಯಹ ಅಂತ ಹೇಳಿದರೆ ಯಹ ಮಾನವ, ಯಾವ ಮನುಷ್ಯ, ಯಾವ ವ್ಯಕ್ತಿ ಪುಣ್ಯದೇಹಿ. ಪುಣ್ಯದೇಹಿ, ದೇಹಿ ಹೇಳಿದರೆ ದೇಹ ಹೊಂದಿದವ ದೇಹಿ, ದೇಹಿ ದೇಹಿನೌ ದೇಹಿನಃ ಅಂತ ಶಬ್ದ. ಪುಣ್ಯದೇಹಿ ಅಂತ ಹೇಳಿದರೆ ಅಂದರೆ ಪುಣ್ಯದ ಫಲದಿಂದ ನಾವು ಪಡ್ಕೊಂಡಂತಹ ದೇಹಧಾರಿಯಾದ ಯಹ ಮಾನವ, ಯಾವ ಮನುಷ್ಯ ಇದ್ದಾನೋ ಅವನು. ನೋಡಿ, ಪೂರ್ವ ಪುಣ್ಯಪ್ರಭಾವೇಣ ಯಹ ಶ್ರದ್ಧವಾನ್, ಯಾವ ಹಿಂದಿನ ಕರ್ಮದ ಪುಣ್ಯದ ಫಲದಿಂದ ಯಾರು ಶ್ರದ್ಧಾವಂತನಾಗಿ ಈ ದೇಹವನ್ನು ಯಾರು ಹೊಂದಿದ್ದಾನೆಯೋ, ಮನುಷ್ಯ ಜನ್ಮವನ್ನು ಯಾರು ಪಡೆದಿದ್ದಾನೆಯೋ ಅಂತಹ ಯಾರಾಗಿರಬಹುದು? ಯತಿಹಿ, ಒಬ್ಬ ಯತಿ. ಯತಿಹಿ ನಾಮ ಸನ್ಯಾಸಾಶ್ರಮಂ ಪರಿಗೃಹತವಾನ್ ಭಿಕ್ಷು. ಯಾರು ಯತಿ, ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದವ, ಲೋಕ ಕಲ್ಯಾಣಕ್ಕಾಗಿ ತನ್ನ ಸ್ವಾರ್ಥವನ್ನು ಬಿಟ್ಟು, ತನ್ನ ಸ್ವಸುಖವನ್ನು ಬಿಟ್ಟು ಪರೋಪಕಾರಕ್ಕಾಗಿ, ಲೋಕದ ಹಿತಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ ಯಾರು ಜೀವನವನ್ನು ಮಾಡುವ ಯತಿ ಇದ್ದಾನೆಯೋ, ಯತಿ ಹೇಳಿದರೆ ಸ್ವಾಮಿಗಳು ಅಂತ ಕರಿತೇವೆ ಅಲ್ವಾ, ಮಠದ ಅಧಿಪತಿಗಳು, ಯತಿಗಳು ಅವರು, ಅಂದರೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಆ ವ್ಯಕ್ತಿಗಳು.
ಅಥವಾ ಯತಿ ಭೂಪತಿ, ಯತಿ ಪ್ಲಸ್ ಭೂಪತಿ, ಯತಿರ್ಭೂಪತಿ ವಿಸರ್ಗ ಸಂಧಿ ಆಗ್ತದೆ. ಭೂಪತಿ ಯಾವ ಒಬ್ಬ ಭೂಪತಿ ಮಹಾರಾಜ, ಆ ಮಹಾರಾಜ ಆಗಬೇಕು ಅಂತಿದ್ರೂ ಕೂಡ ಪೂರ್ವ ಪುಣ್ಯದ ಫಲದ ಕಾರಣ ಅಂತಹ ಪುಣ್ಯದೇಹಿಯಾದ ಭೂಪತಿ ಒಬ್ಬ ಭೂಪತಿ ಆಗಿರ್ಬೋದು. ಅಂದರೆ ಮಹಾರಾಜ ಅಪಿ ಭೂಪತಿ ಪ್ಲಸ್ ಬ್ರಹ್ಮಚಾರಿ, ಭೂಪತಿರ್ಬ್ರಹ್ಮಚಾರಿ, ಇಲ್ಲಿ ಕೂಡ ವಿಸರ್ಗ ಸಂಧಿ. ಯತಿ ಪ್ಲಸ್ ಭೂಪತಿ, ಭೂಪತಿ ಪ್ಲಸ್ ಬ್ರಹ್ಮಚಾರಿ. ಇನ್ನು ಬ್ರಹ್ಮಚಾರಿ, ಬ್ರಹ್ಮನನ್ನು ಆಚರಣೆ ಮಾಡುವವ, ಬ್ರಹ್ಮನನ್ನು ತಿಳಿಯುವಂತಹ ವ್ಯಕ್ತಿ ಬ್ರಹ್ಮಚಾರಿ. ಬ್ರಹ್ಮಚಾರಿ ಬ್ರಹ್ಮವನ್ನು ಆಚರಣೆ ಮಾಡುವಂತಹ, ಬ್ರಹ್ಮನನ್ನು ಅರಿಯುವಂತಹ ವಟುಹು ಒಬ್ಬ ಬ್ರಹ್ಮಚಾರಿ, ವಟುಹು ಒಬ್ಬ ಬ್ರಾಹ್ಮಣ. ಮತ್ತು ಗೇಹಿ, ಗೇಹಿ ನಾಮ ಗೃಹಸ್ಥ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದಂತಹ ಒಬ್ಬ ವ್ಯಕ್ತಿ, ಸಂಸಾರ ಸುಖವನ್ನು ಅನುಭವಿಸುವಂತಹ ಗೇಹಿ ಅಂತ ಹೇಳಿದರೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ ಒಬ್ಬ ವ್ಯಕ್ತಿ. ಇವಿಷ್ಟು ಜನರು, ಅದು ಯಾರೋ ಆಗಿರ್ಬೋದು, ಯತಿ ಆಗಿರ್ಬೋದು, ಭೂಪತಿ ಆಗಿರ್ಬೋದು, ಸಾಮಾನ್ಯ ಬ್ರಹ್ಮಚಾರಿ ಆಗಿರ್ಬೋದು, ಅಥವಾ ಗೇಹಿ ಗೃಹಸ್ಥಾಶ್ರಮವನ್ನು ಅನುಭವಿಸುವ ಒಬ್ಬ ಸಂಸಾರ ಸುಖಿ ಯಾರಿದ್ದಾನೋ ಅವನು. ಇವ ಗುರೋರಷ್ಟಕಂ, ಇವರಿಷ್ಟು ಮಂದಿ, ಇವರು ಅಂತಲ್ಲ, ಇವರು ಕೊಟ್ಟಿದ್ದಾರೆ, ಕೆಲವು ಹೆಸರುಗಳನ್ನು ಸೂಚಿಸಿದ್ದಾರೆ. ಇವರು ಬಿಟ್ಟು ಯಾರೇ ಯಾವುದೇ ಕರ್ಮ, ಯಾವುದೇ ಕೆಲಸ ನೀವು ಮಾಡುವ ವ್ಯಕ್ತಿ ನೀವು ಯಾಗಿದ್ದರೂ ಕೂಡ ಗುರೋರಷ್ಟಕಂ, ಅಷ್ಟಕಂ ದ್ವಿತೀಯ ವಿಭಕ್ತಿ, ಅಷ್ಟಕಂ ಅಷ್ಟಕವನ್ನು, ಯಾವ ಗುರುವಿನ ಅಷ್ಟಕವನ್ನು, ಅಷ್ಟ ಹೇಳಿದರೆ 8 ಶ್ಲೋಕಗಳುಳ್ಳಂತಹ ಗುರುವಿನ ಮಹಿಮೆಯನ್ನು ಸಾರುವ ಈ ಗುರು ಅಷ್ಟಕವನ್ನು, ಗುರು ಅಷ್ಟಕ ಸ್ತೋತ್ರಂ ಯಹ ಪಠೇತ್, ಯಹ ಪುಣ್ಯದೇಹಿ ಪಠೇತ್, ಯಾವ ಪುಣ್ಯದೇಹಿಯಾದ ಯತಿ ಭೂಪತಿ ಬ್ರಹ್ಮಚಾರಿ ಅಥವಾ ಗೃಹಸ್ಥಾಶ್ರಮದಲ್ಲಿರುವ ವ್ಯಕ್ತಿ ಪಠೇತ್ ಪಠಿಸಿದರೆ, ಗಾಯೇತ್ ಹಾಡಿದರೆ, ಪಠೇತ್ ಪಠೇತಾಂ ಪಠೇಯುಹು, ಪಠೇತ್ ಪ್ಲಸ್ ಪುಣ್ಯಗೇಹಿ, ಪಠೇತ್ ಪುಣ್ಯದೇಹಿ. ಪಠೇತ್ ಅದು ವಿಧಿಲಿಂಗ್ ಲಕಾರ, ಇದನ್ನು ನೀವು ಮುಂದೆ ಕಲೀಲಿಕ್ಕಿದೆ. ವಿಧಿಲಿಂಗ್ ಲಕಾರ. ಅಥವಾ ಹಾಡಿದರೆ, ಪಠಿಸಿದರೆ, ಪ್ರತಿನಿತ್ಯ ಅದರ ಪಠನವನ್ನು ಮಾಡಿದರೆ, ಅಥವಾ ಮನನಂ ಕುರ್ಯಾತ್, ನೀವು ಮನನವನ್ನು ಮಾಡಿದರೆ, ಸ್ಮರಿಸಿದರೆ, ಬೈಹಾಟ್ ಮಾಡಿದರೂ ಕೂಡ. ಯಸ್ಯ ಮನಃ, ನೋಡಿ ಇಲ್ಲಿ, ಯಸ್ಯ ಮನಃ, ಯಸ್ಯ ಚಿತ್ತಂ ಅಂತವನ ಮನಸ್ಸು, ಗುರೋರುಕ್ತ ವಾಕ್ಯೆ ಸದ್ಗುರು ಸಂದೇಶೇ ಯದಿ, ಯಾರ ಮನಸ್ಸು ಗುರೋಹೋ ಉಕ್ತ ವಾಕ್ಯೆ, ಗುರು ಹೇಳಿದಂತಹ ಮಾತುಗಳಲ್ಲಿ, ಅಂದರೆ ಗುರು ಏನು ನಮಗೆ ಆದೇಶ ಮಾಡ್ತಾರೆಯೋ, ಗುರು ನಮಗೆ ಏನು ಮಾರ್ಗದರ್ಶನವನ್ನು ಮಾಡ್ತಾರೆಯೋ ಅಂತಹ ಗುರುವಿನ ಉಕ್ತ ಹೇಳಿದರೆ ಉಕ್ತಿ, ಮಾತು, ಗುರುವಿನ ಮಾರ್ಗದರ್ಶನದಲ್ಲಿ, ಗುರುವಿನ ಮಾತಿನಲ್ಲಿ ಯಾರಿಗೆ ಮನಸ್ಸಿದೆಯೋ, ಗುರು ಹೇಳಿದ ಮಾತನ್ನೇ ನಾವು ಜೀವನದಲ್ಲಿ ಪರಿಪಾಲನೆಯನ್ನು ಯಾರು ಮಾಡಿಕೊಂಡು ಬರ್ತಾರೆಯೋ ಅವರು ಗುರುವಿನ ಮಾತಿನಲ್ಲಿ ಲಗ್ನಂ, ಅವನ ಮಾತಿನ ಮೇಲೆ ನಂಬಿಕೆ, ನಮ್ಮ ಮನಸ್ಸು ಅವನ ಮಾತುಗಳಲ್ಲಿ ಲಗ್ನವಾದರೆ, ಸೇರಿದರೆ, ಸಂಲಗ್ನಂ ಭವತಿ, ನಮ್ಮ ಮನಸ್ಸು ಸೇರಿದರೆ, ಸಹ ಲಭೇತ್ ವಾಂಚಿತಾರ್ಥಂ, ಅಂತವನು ವಾಂಚಿತಾರ್ಥಂ ಲಭೇತ್, ಅಥವಾ ವಾಂಚಿತಾರ್ಥಂ ಬ್ರಹ್ಮ ಸಂಜ್ಞಂ ಲಭೇತ್, ಅಂತಹ ವ್ಯಕ್ತಿಗೆ ವಾಂಚಿತಾರ್ಥಂ, ಲಭೇತ್ ಪ್ಲಸ್ ವಾಂಚಿತಾರ್ಥಂ, ಅಲ್ಲಿ ಪದ ನೋಡಿ, ಲಭೇತ್ ವಿಧಿಲಿಂಗ್ಲಕಾರ ಪ್ಲಸ್ ವಾಂಚಿತಾರ್ಥಂ, ವಾಂಛಾ ಅಂತ ಹೇಳಿದರೆ ಇಚ್ಛಾ, ಆಸೆ, ಮನಸ್ಸಿನ ಆಸೆ, ಅಭೀಷ್ಟ ಅಂತ ಕೂಡ ಕರೀತಾರೆ. ಲಭೇತ್ ಪ್ಲಸ್ ವಾಂಚಿತಾರ್ಥಂ, ವಾಂಚಿತಾರ್ಥಂ ಹೇಳಿದರೆ ಅಭೀಷ್ಟ ಕಾಮಾನ್, ಎಲ್ಲ ಮನಸ್ಸಿನಲ್ಲಿರುವ ಆಸೆ ಏನಿದೆ, ಅಭೀಷ್ಟ ಏನಿದೆ, ಇಚ್ಛೆ ಏನಿದೆ, ಆ ಎಲ್ಲ ಇಚ್ಛೆಗಳನ್ನು. ಮತ್ತು ಬ್ರಹ್ಮ ಸಂಜ್ಞಂ ಪದಂ, ಬ್ರಹ್ಮ ಸಂಜ್ಞಂ ಪದಂ, ಪರಬ್ರಹ್ಮ ಪದಂ ಅಂದರೆ ಮೋಕ್ಷ, ಬ್ರಹ್ಮ ಸಂಜ್ಞಂ ಪರಬ್ರಹ್ಮನನ್ನು ಗುರುತಿಸುವ ಆ ಸ್ಥಾನ ಪದಂ ಏನಿದೆ, ಅದು ಕೈಲಾಸ ಆಗಿರ್ಬೋದು ಅಥವಾ ವೈಕುಂಠ ಆಗಿರ್ಬೋದು, ಯಾವುದೇ ನೀವು ತಿಳ್ಕೊಳ್ಳಿ, ಅಂತಹ ಮೋಕ್ಷವನ್ನು, ಬ್ರಹ್ಮನನ್ನು ಹೊಂದುತ್ತೇವೆ. ನಮ್ಮ ಆತ್ಮ ಬ್ರಹ್ಮನಲ್ಲಿ ಸೇರಿ ಲೀನ ಆಗ್ತದೆ, ಮೋಕ್ಷವನ್ನು ಪಡಿತೇವೆ. ಲಭೇತ್ ವಾಂಚಿತಾರ್ಥಂ ಪದಂ ಬ್ರಹ್ಮ ಸಂಜ್ಞಂ ಪದಂ ಲಭೇತ್, ಬ್ರಹ್ಮ ಸಂಜ್ಞಂ ಪದಂ ಹೇಳಿದರೆ ಸ್ಥಾನ, ಪರಬ್ರಹ್ಮನ ಸ್ಥಾನವನ್ನು ನಾವು ಹೊಂದುತ್ತೇವೆ. ಅಂದರೆ ನಮ್ಮ ಆತ್ಮ ಅವನಲ್ಲಿ ಲೀನ ಆಗ್ತದೆ. ಯಾವಾಗ ಯಾರು ಗುರುವಿನ ಅಷ್ಟಕವನ್ನು, ಗುರೋರಷ್ಟಕವನ್ನು ಪ್ರತಿನಿತ್ಯ ಪಠನ ಮಾಡ್ತಾರೆಯೋ, ಮತ್ತು ಯಸ್ಯ ಮನಃ ಗುರೋರುಕ್ತವಾಕ್ಯೇ ಲಗ್ನಂ, ಯಾವ ಗುರುವಿನ ವಾಕ್ಯಗಳಲ್ಲಿ ನಂಬಿಕೆ ಇದ್ದು ಅವನ ಮಾತುಗಳಲ್ಲಿ ನಾವು ನಂಬಿಕೆ ಇಟ್ಟುಕೊಂಡು ಜೀವನವನ್ನು ನಡೆಸ್ತೇವೆಯೋ ಅಂಥವನ ವಾಂಚಿತಾರ್ಥಂ, ಅವನ ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳು, ಅಭೀಷ್ಟೆಗಳು, ಇಚ್ಛೆಗಳು ನೆರವೇರ್ತದೆ, ಲಭಿಸುತ್ತದೆ. ಮತ್ತು ಬ್ರಹ್ಮ ಸಂಜ್ಞಂ ಪದಂ, ಬ್ರಹ್ಮನ
ಸಂಜ್ಞೆಯನ್ನು, ಪರಬ್ರಹ್ಮನ ಪದವನ್ನು, ಮೋಕ್ಷವನ್ನು ನಾವು ಪಡಿತೇವೆ. ಇಷ್ಟು ಶಕ್ತಿ ಈ ಗುರುವಿನ ಅಷ್ಟಕದಲ್ಲಿದೆ ಎಂಬುದಾಗಿ ಶಂಕರಾಚಾರ್ಯರು ಈ ಫಲವನ್ನು ಅವರು ನಮಗೆ ಹೇಳಿದ್ದಾರೆ. ನೋಡಿ ತಾತ್ಪರ್ಯಂ. ಗುರುವಿನ ಅಷ್ಟಕವನ್ನು ಪುಣ್ಯದೇಹಿಯಾದ ಗುರುವಿನ ಮಾತಿನಲ್ಲಿ ಮನಸ್ಸಿಟ್ಟಂತಹ ಯಾವ ಯತಿ, ಭೂಪತಿ, ಬ್ರಹ್ಮಚಾರಿ ಅಥವಾ ಗೃಹಸ್ಥರು ಪಠಿಸುತ್ತಾರೆಯೋ, ಪ್ರತಿನಿತ್ಯ ಯಾರು ಪಠಿಸುತ್ತಾರೆಯೋ ಅವರು ಇಷ್ಟಪಟ್ಟಂತಹ ಬ್ರಹ್ಮಪದವನ್ನು ಪಡೆಯುತ್ತಾರೆ ಎನ್ನುವಂಥದ್ದು ಈ ಶ್ಲೋಕ. ಇದಿಷ್ಟು ಗುರುವಷ್ಟಕಂ ಈ ಸ್ತೋತ್ರದ ತಾತ್ಪರ್ಯಾರ್ಥಗಳು, ಅರ್ಥಗಳು, ವಿವರಣೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ 9 ಶ್ಲೋಕಗಳನ್ನು ಕಂಠಪಾಠ ಮಾಡಿ ಪ್ರತಿನಿತ್ಯ ಪಾರಾಯಣ ಮಾಡಿ ಪ್ರತಿನಿತ್ಯ ಸ್ಮರಿಸಿ. ಎಲ್ರಿಗೂ ಶುಭವಾಗುತ್ತದೆ. ಧನ್ಯವಾದ.